ಅಣ್ಣ ಬರ್ತಾವನಮ್ಮ. ಅಣ್ಣ ಬಬ್ಲು ನಿನ್ನ ನೋಡಕ್ಕೆ ಹೋಗೋಣ. ಖುಷಿ ನೋಡಮ್ಮ, ಖುಷಿ ಇದಕ್ಕೆ ಅಣ್ಣ ಅಂದಿದ ತಕ್ಷಣ. ಹಾಂ ಏ ಸಂಗೀತ, ಬೀರುಗೆಲ್ಲ ಬೀಗ ಹಾಕಿದ್ಯಾ? ಹಾಕಿದ್ದೀನಿ ಬಾಮ್ಮ. ಇವಾಗ ಯಾಕೆ ನೀನು ಬರಲ್ಲ ಅಂತ ಇರೋದು? ಮನೆ ಹತ್ರ ಯಾರನ್ನ ಒಬ್ರು ಇರೋದು ಬೇಡ? ಹಾಂ ಬೀರುಗ್ಲಾಗ ಏನು ಇಲ್ಲ ತಾನೆ? ಇಲ್ಲಮ್ಮ, ಏನೂ ಇಲ್ಲ. ಮನೆ ಸಿಂಚು ಕೈಲಿ ಒಡವೆ ಇಲ್ಲ, ಲಾಕರ ಗಿಕ್ಕ ಕೇಳ್ಬಿಟ್ಟಿದ್ದೀನಿ. ದುಡ್ಡು ಏನೂ ಇಲ್ಲ. ಒಂದು 2,000 ಏನೋ ಇರ್ಬೋದು, ಎತ್ಕೊಂಡು ಏನೇನು ತಕೋ. ಹಾಂ ಇವಾಗ ನೀನು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತಲ್ಲ. ಇಲ್ಲ, ನೀವು ಹೋಗ್ಬಿಟ್ಟು ಬೋಗ್ರಮ್ಮ, ಹೋಗ್ಬಿಟ್ಟು ಬೋಗ್ರಿ. ಏಯ್ ಚಿನ್ನು, ಅಣ್ಣ ನೋಡಕೋತಾ ಇದೆಯಾ? ಅಲ್ಲೇ ನೀವು ತಮ್ಮನೆಂಟ್ರಿಗೆ ಏನೋ ಬರ್ಬಾರ್ದು ಬಂದಿರೋದು. ಹಾಂ ತಿನ್ನೋಕೆ ಇಟ್ಟಿಲ್ದಿರ ಬಿದ್ದಿದ್ವಲ್ಲೇ. ಅಲ್ಲ ಅಂಥವಳು ಎಳೆ ಮಗುನ ಬಿಟ್ಬಿಟ್ಟು ಹೋಗೋಳು ಅಂತಂದ್ರೆ ಇನ್ನೆಷ್ಟು ದುರಂಕಾರ ಇರಬೇಕು ಅವಳ್ಕ. ಹಾಂ ಅದ್ರಾಗೂ ನಿಮ್ಮ ಅಮ್ಮನ ಹತ್ರ ಬಾಳಕ್ಕೆ ಬಂತ ನೋಡಮ್ಮ. ಎಳೆ ಮಗುನ ಬಿಟ್ಬಿಟ್ಟು ಬಂದ್ಬಿಟ್ಟವಳಂತ ಸಿಂಚು ಫೋನ್ ಮಾಡಿದ್ಲು. ಎಂಥ ಕೆಲಸ ಮಾಡೋದು ನೋಡ್ತೇನಮ್ಮ. ಹಾಂ ಏನಮ್ಮ ಮಾಡೋದು ಇಂಥವ್ರನ್ನೆಲ್ಲ? ನೀನು ಓದ್ದು ಮನೆಯಿಂದ ಹಾಚ್ಕಾಕೋದಷ್ಟೇ. ಇಂಥವ್ರನ್ನೆಲ್ಲ ಏನಿದ್ರು ಉಗಿದು ದೂರ ಇರಬೇಕು. ದುರಂಕಾರ ಅಣಗ್ತದೆ. ಅವ್ರ ಅಮ್ಮನ ಮನೆಗೆ ಬಿದ್ದಿರಲಿ, ಸುಮ್ಮನೆ ಇರು. ಮಗುನ್ ಬಿಟ್ಬಿಟ್ಟು ಅವ್ರ ಅಮ್ಮನ ಮನೆಗೆ ಬಂದಿರ್ಬೇಕಮ್ಮ. ಹೋದ್ರೆ ಒತ್ತಳೆ ಹೋದ್ರು ನಿಮ್ಮ ಅಮ್ಮನ ಬೇರೆ ಹೇಳು. ಆ ವಿಜಯ್ಕ ಮಗುಕ ಎಲ್ಲನೂ ನಿನ್ನ ಹತ್ರ ಹಾಲು ಕುಡ್ಸೋ ಮಗುಕ ಮತ್ತಿಗೆ. ಓಹೋ ಏನಮ್ಮ ದೊಡ್ಡ ಮನಸ್ಸಿಗೆ. ಹಾಂ ಏನು ಸಮಾಚಾರ ನಿಂದು? ಅಲ್ಲೇ ತಿನ್ನಕ ಇಟ್ಟಿಲ್ದಿರ ಬಿದ್ದಿದ್ರೇನು ಅಖಿಲಮ್ಮನ ಕರ್ಕೊಂಡೋಗಿ ಹೆಂಗೆ ಬೇಕೋ ಹಂಗೆ ಮೆರ್ಸಿದ್ಲು ನಿಮ್ಮನ್ನ. ಅಂಥವಳ ಮೇಲೆ ದೂಷಣೆ ಮಾಡಿ ನೀನು ಎಳೆ ಮಗುನ ಬಿಟ್ಬಿಟ್ಟು ಬಂದಿದ್ದೀಯಂತಲ್ಲ. ಇನ್ನೆಷ್ಟು ದುರಂಕಾರ ಇರಬೇಡ ನಿಂಕ. ಹಾಂ ಅದು ಹಾಲಿಲ್ದಿರ ಬಡ್ಕೊಂತ ಆಯ್ತಂತೆ ಮಗು. ಏನೇನೋ ಯೋಚನೆ ಆಯ್ತಾ ನಿಂಕ? ಅಲ್ಲ ಸವಿತಾ, ನಿಂಕ ಅದು ಹೆಂಗನ ಮನ್ಸು ಬಂತು ಸವಿತಾ? ಹಾಂ ಎಳೆ ಮಗುನ ಬಿಟ್ಬಿಟ್ಟು ಬಂದಿದ್ದೀಯಂತಲ್ಲ, ಹೆಂಗನ ಮನ್ಸು ಬಂತು ನಿಂಕ? ಅದಕ್ಕೆ ಕ್ವಾಪ್ತಾಗಿ ಏನೋ ಬಂದ್ಬಿಟ್ಟು ನತ್ತಿಗೆ. ಅದಕ್ಕೆ ನನ್ನ ಅಖಿಲಮ್ಮನ ಮನೆಗೆ ಕರ್ಕೊಂಡೋಗಿ ಸೇರಿಸ್ಬಿಟ್ಟದ್ಗೆ. ನನ್ನ ಗುಡಕ್ಕೆ ನಾನು ಕರ್ಕೊಂಡೋಗ್ರದಕ್ಕೆ ನಾನು ತಪ್ಪಾಯ್ತದಕ್ಕೆ. ಮುಚ್ಚೆ ಬಾಯಿ, ಸಾಕು ಮುಚ್ಚೆ ಬಾಯಿ. ಯಾರು ಹೇಳ್ಕೊಟ್ರು ನಿಂಕ? ಯಾರು ಹೇಳ್ಕೊಟ್ರು ಅಂತ ಬಂಗಾರದಂಥ ಸಂಸಾರದ ಗುಳಿಯಿಂದ ಕೆಲಸ ಮಾಡ್ತಾ ಇದೆಯಾ? ನಾನು ಆಗಿದ್ದೀರ ಕಾಪಾಳಕ್ಕೆ ಸರಿಯಾಗಿ ಬಿಡ್ತಾ ಇದ್ನಿ. ಆ ಅಖಿಲ ಆಗಪಟ್ಟಿಗೆ ಸುಮ್ಮನೆ ಅವಳೆ. ದುರಂಕರನೇ ನಿಮ್ಕ? ದುರಂಕರನಾ? ಅಲ್ಲ ಅಂತ ಅರಮನೆ ಅಂತ ಮನೆಯಾಗಿದ್ದು ನೀನು ಇಷ್ಟು ದುರಂಕಾರ ಬೀಳ್ತಾ ಇದೆಯಾ? ಏನೇ ಬಂದಿರೋದು ನಿಂಕ? ಎಳೆ ಮಗುನ ಬಿಟ್ಬಿಟ್ಟು ಬಂದಿದ್ದೀಯಂತಲ್ಲೇ. ಹಾಂ ಅದು ಹಾಲಿಲ್ದಿರೋ ಮಗು ಬಡ್ಕೊಂತ ಅದಂತೆ. ಏನು ಮಾಡಬಾರ್ದು ತಪ್ಪು ಮಾಡಿಬಿಟ್ಲ ಯಮ್ಮನ. ಮಕ್ಕಳು ಕಳ್ದೋಗೋದು ಸಹಜ. ಏನು ಮಾಡಕತ್ತೈತೆ? ಏನು ಯಾರು ಹೇಳ್ತಿದ್ದು ಮಗುನ ಎತ್ಬಿಟ್ಟಿದ್ಯಾ ನೀನು? ಪ್ರಪಂಚದಾಗ ಯಾರ್ಕನ್ನ ಮಕ್ಕಳಾಗವ ಇಲ್ಲೋ? ಪಾಪ ನಿನ್ಗೊಬ್ಳಿಗೆ ಮಕ್ಕಳಾಗಿರೋದು, ಇನ್ನೆಲ್ಲ ಗುಂಡ್ರಿಗೋವಿಗ್ಲು. ಅದಕ್ಕೆ ನನ್ನ ತಪ್ಪಾಗೋಯ್ತು. ಅದಕ್ಕೆ ನನ್ನ ಗುಡಕ್ಕೆ ನಾನು ಕರ್ಕೊಂಡೋಗಿ ಬಿಟ್ಬಿಟ್ರೆ ಅದಕ್ಕೆ ಇನ್ನು ಯಾವತ್ತಿಂತ ತಪ್ಪು ಮಾಡಲ್ಲ. ಅದಕ್ಕೆ ಇವಾಗ ಹತ್ಬಿಟ್ರೆ ಇವಾಗ ಹತ್ರ ಏನೇ ಪ್ರಯೋಜನ? ಹಾಂ ಆ ಮನೆ ಜನಗಳ ಮುಂದೆ ಹೆಂಗೆ ತಲೆ ಎತ್ಕೊಂಡಿರ್ತೀಯ ನೀನು? ಮಳ್ಳಿ ಹಂಗೆ ಅಳ್ತಾವಳೆ ಮಾಡೋದೆಲ್ಲ ಮಾಡಿಬಿಟ್ಟು. ಅದಕ್ಕೆ ನನ್ನ ತಪ್ಪಾಗೋಯ್ತು. ಅದಕ್ಕೆ ಇನ್ನೊಂದು ಸರಿ ಇಂಥ ಕೆಲಸ ಮಾಡಲ್ಲ. ಅದಕ್ಕೆ ನಾನು ನಮ್ಮ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಡು. ಅದಕ್ಕೆ ನನ್ನನ್ನು ಕರ್ಕೊಂಡೋಗು. ಅದಕ್ಕೆ ಕರ್ಕೊಂಡೋಗ್ಬೇಡ ಸಂಗೀತ, ಕರ್ಕೊಂಡೋಗ್ಬೇಡ. 1-2 ದಿವಸ ಅಲ್ಲಿ ಇಲ್ಲಿ ಬಿದ್ದೆ ಇದ್ರೆ ಅವಾಗ ಬುದ್ಧಿ ಬರ್ತದೆ ಇವಕ್ಕೆ. ಪಾಪ ತರಕಾರಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಂತೆ ಅಂಥವ್ರನ್ನ ಕರ್ಕೊಂಡೋಗಿ ಮಹಾರಾಣಿ ಮಾಡಿದ್ಲು ಆ ಅಖಿಲ. ಅವಳಿಗೆ ಬುದ್ಧಿ ಇಲ್ಲ, ಬುದ್ಧಿ ಕಮ್ಮಿ ಅವಳ್ಕ. ಇವಕ್ಕ ತರಕಾರಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾಗ ಚೆನ್ನಾಗಿತ್ತು. ತಗೊಂಡೋಗಿ ಉಪ್ಪುರಿಗೆ ಮೇಲೆ ಕುಳಿಸಿದ್ದಲ್ಲ, ಅದಕ್ಕೆ ಇವು ದುರಂಕಾರ ಜಾಸ್ತಿ. ಊರಾಗ ಎಲ್ಲರೂ ಅನ್ನೋರು, ಅಯ್ಯೋ ದ್ಯಾವಮ್ಮನ ಮಕ್ಳಿಗೆ ತಿನ್ನಕ್ಕೆ ಗತ್ತೀರಿಲ್ಲಮ್ಮ, ಇವಾಗ ಹೆಂಗವ್ರೆ ರಾಣಿಗಳಿದ್ದಂಗವ್ರೆ. ಹಾಂ ಆ ಸಂಗೀತ ಅವ್ರ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಂತ ಊರೇ ಕೊಂಡಾಡತ್ತು ಅವ್ರ ಸಂಸಾರನ. ಅದನ್ನು 1 ನಿಮಿಷಕ್ಕೆ ಹಾಳು ಮಾಡ್ಬಿಟ್ಟು ಬಂದ್ಬಿಟ್ಟವಳಲ್ಲ. ಎಂಥ ಕೆಟ್ಟ ತಾಯಿ ಇರ್ಬೇಕು ಇವಳು. ಮಕ್ಕಳನ್ನ ಬಿಟ್ಟು ಬಂದವಳೆ. ಎಂಥ ಕೆಟ್ಟ ತಾಯಿ ಕೂಡ ಮಕ್ಕಳನ್ನ ಬಿಟ್ಕೊಡಲ್ಲ. ಇವಳು ಎಂಥ ತಾಯಿ ಇರಬೇಕು. ಕರ್ಕೊಂಡೋಗ್ಬೇಡ ನೀನು, ಕರ್ಕೊಂಡೋಗ್ಬೇಡ. ಅವ್ರ ಅಮ್ಮನ ಮನೆಗೆ ಬಿದ್ದಿರಲಿ 1-2 ದಿವಸ. ಇಲ್ಲಾಂತಂದ್ರೆ ಅವನು ನಿನ್ನ ತಮ್ಮನ ವಿಜಯ್ಕ ಇನ್ನೊಂದು ಮದುವೆ ಮಾಡೋಗು. ಇವಳು ಮಕ್ಕದ ಮೇಲೆ ಅಷ್ಟು ದುಡ್ಡು ಬೀಸಾಕ್ಸೆ ಇನ್ನೊಂದು ಮದುವೆ ಮಾಡೋಗ್ರಿ. ಕರ್ಕೊಂಡೋಗಿ ಇವ್ರನ್ನ ಉಪ್ಪುರಿಗೆ ಮೇಲೆ ಕುಳಿಸಿದ್ರೆ ಹಿಂಗೆ ಆಗೋದು. ಊರೂರು ಬೀದಿ ತರಕಾರಿ ಮಾರ್ಕೊಂಡು ಬಿದ್ದಿರ್ತಾಳೆ. ಹೋಗು ನೀನೋಗೆ, ಹೋಗಿ ನೀನು ರೆಡಿ ಆಗಿದೆಯಲ್ಲ, ಹೋಗು. ಎತ್ತನ ಹೋಗ್ಕೊಂಡೋಗು. ಅವಳು ಸುದ್ದಿ ನಿಂಗೆ ಹಾಕ್ಬೇಕು. ಇಂಥವ್ರ ಜೊತೆಗಿದ್ರೆ ನೀವು ಕೆಟ್ಟು ಕೆರೆ ಹಿಡಿತೀರಾ. ಕಳಿಸಿ ಉಳ್ಳ ಮನೆಯಿಂದ ಆಚೆಗೆ. ಅಮ್ಮ 1 ವರ್ಷಕ್ಕೆ ಸುಮ್ಮನೆ ಇರಮ್ಮ. ಯಾಕಮ್ಮ ಏನೇನೋ ಮಾತಾಡ್ತಾ ಇದೆಯಾ? ಹಾಂ ವರ್ಷಕ್ಕೆ ಸುಮ್ಮನೆ ಇರ್ತೀಯಾ? ಏನೋ ಕಾಪ್ದಾಗ ಬಂದ್ಬಿಟ್ಟವಳೆ. ಎಂಥದ್ದೇ ಅದು ಕೋಪ? ಎಂಥದ್ದೇನು ಎಳೆ ಮಕ್ಕಳ ಮೇಲೆ ಕೋಪ ಇಳ್ದು? ಹಾಂ ಎಳೆ ಮಕ್ಕಳ ಮೇಲೇನೆ ಕೋಪ? ಅದಕ್ಕೆ ಇನ್ನೊಂದು ಜೊತೆ ಅಂತ ತಪ್ಪು ಮಾಡಲ್ಲ. ಅದಕ್ಕೆ ನನಗೆ ಕ್ಷಮಿಸ್ಬಿಡೋದಕ್ಕೆ. ನಾನು ಅಖಿಲಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಡೋಗಿ ನನಗೆ ಸೇರಿಸ್ಬಿಡತ್ತಿಗೆ. ಇವಾಗ ನೀನು ಆಗಲ್ಲ ಅಂತಂದರೆ ಎಲ್ಲನ ದೂರ ಹೋಗಿ ಸತ್ತೋಗ್ಬಿಡ್ತೀನಿ. ಅದಕ್ಕೆ ಹಂಗೆ ಮಾಡು ಎಲ್ಲನ ಹೋಗಿ ಸತ್ತೋಗ್ಬಿಡು. ನೆಮ್ಮದಿಯಾಗನೇ ಇರ್ತಾರೆ ಅವರು. ನಿನ್ನಂಥವ್ರು ಇದ್ರೆಷ್ಟು ಹೋದ್ರೆಷ್ಟು. ಅಮ್ಮ ರೋಷತ್ ಸುಮ್ಮನೆ ಇರ್ತೀಯಾ? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಅವಳು ಏನು ಹೇಳ್ತಾಳೆ, ನೀನೇನು ಹೇಳ್ತಾ ಇದೆಯಾ? ಸ್ವಲ್ಪ ಸುಮ್ಮನೆ ಇರೋ. ಏಯ್ ಇವಳು ಮನೆಯಿಂದ ಆಚ್ಕಾಕೆ. ಇವಳು ಬುದ್ಧಿ ನೀನು ಕಲ್ತು ಬಿಡ್ತೀಯಾ? ಆಚ್ಕಾಕೆ. ಅಲ್ಲಿ ಇಲ್ಲಿ ತರಕಾರಿ ಮಾರ್ಕೊಂಡು ಜೀವನ ಮಾಡ್ಕೊಂಡ್ಲೆ ತಿರ್ಕೊಂತೀನಿ ಅವ್ರನ್ನ ಕರ್ಕೊಂಡೋಗಿ ಮನೆ ಕುಳ್ಸಿದ್ರೆ ಹಂಗೆ ಮಾಡೋದು. ಅವನ ನಾಯಿನ ಕರ್ಕೊಂಡೋಗಿ ಸಿಂಹಾಸನ ಮೇಲೆ ಕುಳ್ಸಿದಂತೆ. ಅದಾದ್ರ ಬುದ್ಧಿನ ತೋರಿಸ್ತಂತೆ ಅಂತ ಇವಳು ಕರ್ಕೊಂಡೋಗಿ ಮನೆಗೆ ಬಿಡು. ಏನು ಬೇಕಾಗಿಲ್ಲ.
ಕಳ್ಸೋಳ್ಳ ಹೋಗ್ಲಿ ನಿನ್ ಪಡಕ್ ನೀನು ಹೋಗು. ಅದಕ್ಕೆ ನನ್ನ ತಪ್ಪಾಗೋಯ್ತದಕ್ಕೆ ಇನ್ನೊಂದ್ಸರಿ ನಾನು ಇಂಥ ಕೆಲಸ ಮಾಡಲ್ಲ ಅದಕ್ಕೆ. ನನ್ನ ಗೂಡಕ್ಕೆ ನನ್ನ ಬಿಟ್ಬಿಡೋದಕ್ಕೆ ನನ್ನ ಮಕ್ಕಳು ನೋಡಬೇಕು, ನನ್ನ ಗಂಡನ ನೋಡ್ಬೇಕದಕ್ಕೆ. ನನ್ನ ತಪ್ಪಾಗೋಯ್ತದಕ್ಕೆ ಇನ್ನೊಂದ್ಸರಿ ಇಂಥ ತಪ್ಪು ಮಾಡಲ್ಲ ಅದಕ್ಕೆ. ನನಗೆ ಕ್ಷಮಿಸ್ಬಿಡೋದಕ್ಕೆ. ಸರಿನಮ್ಮ ಕರ್ಕೊಂಡು ಹೋಗ್ತೀನಿ ನಡಿ. ನಮ್ಮ ಅಮ್ಮನ ಕ್ಷಮಿಸಿದ್ರೆ ನೀನು ಅಲ್ಲೇ ಇರಿಯ, ಕ್ಷಮಿಸಿಲ್ಲ ಅಂದ್ರೆ ನೀನು ಪಾಡು, ನೀನು ಎಲ್ಲಾದ್ರೂ ಬದುಕೋ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕಂತಂದ್ರೆ ನೀನು ಮಾಡಿರೋ ಅಂಥ ಕೆಲಸ ಯಾರಾದ್ರೂ ಹೇಳ್ಕೊಟ್ರಾ ಹಾಲ್ನಂತ ಸಂಸಾರನ ಒಡಿ ಅಂತ? ಹಾಂ, ಯಾರಾದ್ರೂ ಹೇಳ್ಕೊಟ್ರ ಸವಿತಾ? ಇಲ್ಲ ಅದಕ್ಕೆ ಯಾರು ಹೇಳ್ಕೊಟ್ಟಿಲ್ಲ ಅದಕ್ಕೆ. ಜಾನು ಕಳ್ದೋಗಿಲ್ಲಲ್ಲ, ಅದಕ್ಕೆ ಪಾಪ ಬಂದ್ಬಿಡ್ತದಕ್ಕೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಹೆಂಗೆ ಅಂತ ಅಷ್ಟೇ ಅದಕ್ಕೆ. ಯಾರು ಏನು ಹೇಳ್ಕೊಟ್ಟಿಲ್ಲ ಅದಕ್ಕೆ ನಂಕ. ಏಯ್ ನೀ ಕರ್ಕೊಂಡೋಗ್ಬೇಡ ಅವಳ ಸಂಗೀತ, ನೀ ಕರ್ಕೊಂಡೋಗ್ಬೇಡ ಇವಳನ್ನ. ಬಿಸಿ ರಕ್ತ ಏನೋ ತಪ್ಪು ಮಾಡೋಳೆ, ಸುಮ್ಮನೆರು. ಇವಾಗ ತಪ್ಪಾಯ್ತು ಅಂತ ಹೇಳ್ತಾವಳಲ್ಲ, ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡ್ತೀನಿ. ಅವ್ರ ಮನೆಗೆ ಅವ್ರು ಇರಲಿ ನೆಮ್ಮದಿಯಾಗಿ. ಆ ಎಳೆ ಮಗು ಅಮ್ಮನ ಬಿಟ್ಟು ಇರ್ತೈತೇನಮ್ಮ, ಬಾಟ್ಲಲ್ಲಿ ಕುಡಿಸ್ತಾವ್ರಂತೆ. ಒಂದೊಂದು ಮಗು ಹೋಗುತ್ತೈತೆ, ಒಂದೊಂದು ಮಗು ಹೋಗಲ್ಲ. ವಾಂತಿಗ್ಲಾತೈತೆ. 2 ದಿವಸ ವಾಂತಿ ಆಗ್ತದೆ, 3 ದಿವಸ ವಾಂತಿ ಆಗ್ತದೆ, ಆಮೇಲೆ ಸರೋತದೆ. ಕರ್ಕೊಂಡೋಗ್ಬೇಡ ಇವಳನ್ನ, ಕರ್ಕೊಂಡೋಗಿ ಅವ್ರ ಅಮ್ಮನ ಮನೆ ಹತ್ರ ಬಿಟ್ಬಿಟ್ಟು ಹೋಗು. ಬೇಕಾಗಿಲ್ಲ ಇವಳು. ಇಲ್ಲ ಅದಕ್ಕೆ ನಮ್ಮ ಅಮ್ಮನ ಮನೆಗೆ ಸೇರಿಸಿಲ್ಲ ನನ್ನ. ಮನೆಯಿಂದ ಆಚೆಗಾಗ್ಬಿಡ್ಲದಕ್ಕೆ. ಒಳ್ಳೆ ಕೆಲಸ ಮಾಡೋಳೆ ದ್ಯಾವಮ್ಮನು, ಒಳ್ಳೆ ಕೆಲಸನೇ ಮಾಡೋಳೆ. ನಿಂಕ ತಕ್ಕನಾಗಿ ಬುದ್ಧಿ ಕಲಿಬೇಕು. ಇನ್ನ ನೀನು ದುರಂಕಾರ ಅಣಗಬೇಕು. ಏನು ದುರಂಕಾರ ಬೀಳ್ತಾ ಇದೆಯಾ ನೀನು? ಹಾಂ, ಏನು ನೋಡಿ ದುರಂಕಾರ ಬೀಳ್ತಾ ಇದೆಯಾ? ಅಮ್ಮ ರೋಷತ್ ಸುಮ್ಮನೆ ಇರ್ತೀಯಾ? ಯಾಕೆ ಹಿಂಗೆ ಕೂಗಾಡ್ತಾ ಇದೆಯಾ ನೀನು? ಸುಮ್ಮನೆ ಇರ್ತೀಯಾ? ಸುಮ್ಮನೆ ಇದ್ದೀನಮ್ಮ, ಸುಮ್ಮನೆ ಇದ್ದೀನಿ. ಏನು ಎಗಲಾಡ್ತಾ ಇದ್ದೀನಾ? ನಡಿಯಮ್ಮ ನಡಿ, ಅಲ್ಬೇಡ ನಡಿ. ಆಗಿದ್ದಾಯ್ತು, ಏನು ಮಾಡಕತ್ತಿದ್ದೆ? ಇನ್ನು ಮುಂದೆ ಇಂಥ ತಪ್ಪು ಮಾಡಬೇಡ ನೀನು. ಇಲ್ಲ ಅದಕ್ಕೆ ಈ ಜನ್ಮದಾಗ ಇನ್ನೊಂದ್ಸರಿ ಇಂಥ ತಪ್ಪು ಮಾಡಲ್ಲ ಅದಕ್ಕೆ. ಅಲ್ಬೇಡ, ಸುಮ್ಮನೆ ನಡಿ ನಡಿ, ಹೋಗೋಣ ನಡಿ. ಅಮ್ಮ ಅರವಿಂದ್ ಕೂಗೋ ಬ್ಯಾಗ್ಗೆಲ್ಲ ಕಾರಾಗಿತ್ಲೆ. ನಡಿಯಮ್ಮ ಸವಿತಾ ನಡಿ. ಅಖಿಲ, ಅಖಿಲ. ಹಾ ಬಂದೆ. ಯಾಕ್ರಿ? ಮಗು ಯಾಕೋ ವಾಂತಿಗಳು ಮಾಡ್ಕೊಂತವನೆ? ಅಯ್ಯೋ ಏನ್ ಮಾಡೋದ್ರಿ? ಬಾಟ್ಲಲ್ಲಿ ಒಗ್ದಂಗಿಲ್ಲ ಮಗುಕ. ಹಾ ಏನ್ ಮಾಡೋದು ಇವಾಗ? ನೀವು ಏನು ಮಾಡಬೇಕು? ನನಗೇನು ದಿಕ್ಕೆ ತೋರಿಸ್ತಾ ಇಲ್ಲ. ಸಿಂಚು ಯಾಕಮ್ಮ? ಸಿಂಚು ಫಸ್ಟ್ ಹೋಗಿ ನೀನು ಸವಿತನ್ ಕರ್ಕೊಂಡ್ ಹೋಗಮ್ಮ. ಮಗು ಕಾಲು ಹೋಗುತ್ತಾ ಇಲ್ಲ, ವಾಂತಿಗಳು ಮಾಡ್ಕೊಂತಾವ ನಾನು. ವಿಜಯ್ ನೀನು ಸಿಂಚು ಹೋಗಿ ಸವಿತನ್ ಕರ್ಕೊಂಡ್ ಹೋಗ್ರಪ್ಪ. ಮಗುಕ ಬಾಟ್ಲ ಒಗ್ಗಿಲ್ಲಪ್ಪ, ವಾಂತಿಗಳು ಮಾಡ್ಕೊಂತವನೆ. ನೀವಿಬ್ರಂಗೆ ಹೋಗ್ಬಿರಿ, ಕರ್ಕೊಂಬೋಗ್ರಪ್ಪ. ಅಮ್ಮ ಮಕ್ಕಳೇ ಬೇಡ ಅಂತ ಬಿಟ್ಟೋಗಿರೋ ಹತ್ರ ನಾವು ಹೋಗಿ ಏನಮ್ಮ ಮಾತಾಡೋದು? ನೀನೇನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಅಯ್ಯೋ ನಾವು ಹಂಗೆ ಅನ್ಕೊಂಡು ನಿಂತ್ಕೊಂಡ್ರೆ ಆತದೇನಮ್ಮ? ಹಾಂ, ಅದು ಎಳೆ ಮಗು. ಒಬ್ಬ ಮಕ್ಳಿಗೆ ಹಾಲು ಹೋಗುತ್ತದೆ, ಒಬ್ಬ ಮಕ್ಳಿಗೆ ಒಗ್ಗಲ್ಲ. ಬಾಟ್ಲಲ್ಲೇನೋ ಅವ್ನಿಗೆ ಒಗ್ದಂಗಿಲ್ಲ, ವಾಂತಿಗಳು ಮಾಡ್ಕೊಂತಾನೆ. ಹೋಗಮ್ಮ, ಒಂದ್ಸರಿ ವಾಂತಿ ಆದ್ರೇ ಇರೋಕ್ಕಾಗಲ್ಲ. ಅದು ಎಳೆ ಮಗು ಬೇರೆ ಅಲ್ಲಮ್ಮ. ಹೆಂಗಮ್ಮ ಹೋಗಿ ಬಲವಂತವಾಗಿ ಕರ್ಕೊಂಬರೋದು? ಹಾಂ ಬಾ ಅಂತ ಏನೋ ಒಂದು ಮಾಡಿ ಕರ್ಕೊಂಡ್ ಹೋಗ್ರಪ್ಪ. ಹಿಂಗೆ ವಾದ ಮಾಡ್ಕೊಂಡು ನಿಂತ್ಕೊಂಡಿರ್ತೀರಾ? ಅದೇನು ಎಳೆ ಮಗು, ಅನ್ನ ತಿನ್ಸಕ್ಕಾಗ್ತದ? ಹೋಗ್ಲಿ ಅಮ್ಮ, ಬೇಗ ಹೋಗಿ ಸರಳಕ್ಕೆ ತಗೊಂಬರ್ತೀನಿ, ಅದನ್ನ ತಿನ್ನಿಸ್ತೀನಮ್ಮ. ಅದೆಲ್ಲ 9 ತಿಂಗಳ ಮೇಲೆ ನಮ್ಮ ರೂಢಿ ಮಾಡೋದು. ಇವಾಗ ಸರಳಕ್ಕೆ ತಿನ್ಸಕ್ಕಾಗ್ತೈತಾ? ಅದಕ್ಕೆ ಜೀರ್ಣ ಆಗ್ತದ? ಏನೋ ಹೆಣ್ಮಕ್ಳು ಅದೇ ಜೀರ್ಣ ಮಾಡ್ಕೊಂತ, ಗಂಡು ಮಕ್ಳು ಸೂಕ್ಷ್ಮ ಜಾಸ್ತಿನಮ್ಮ. ಇಬ್ರು ಹಿಂಗೆ ವಾದ ಮಾಡ್ಕೊಂಡು ನಿಂತ್ಕೊಂತೀರಾ ಇಲ್ಲ ಓದ್ತೀರಾ? ಹೋಗಪ್ಪ ವಿಜಯ್, ಹೋಗಪ್ಪ, ಕರ್ಕೊಂಬ ಹೋಗಪ್ಪ. ಏನು ಮಾಡೋಕ್ಕತ್ತಿದ್ದೆ? ಹೋಗು. ಏನೋ ಅಂದ್ಬಿಟ್ಲು, ಏನು ಮಾಡೋಕ್ಕಾಗಲ್ಲ. ಹೋಗಿ ಕರ್ಕೊಂಬೋಗ್ರಿ, ಇಬ್ರು ಹೋಗಿ. ಸಿಂಚು ಹೋಗಮ್ಮ. ಅಪ್ಪ ಅಮ್ಮನಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿಮಗೂ ಬುದ್ಧಿ ಇಲ್ವಾ? ನಾವು ಹೆಂಗಪ್ಪ ಹೋಗಿ ಕರ್ಕೊಂಬರೋದು? ಹಾಂ, ನಮ್ಮನ್ನು ಬೇಡ ಅಂತ ಧಿಕ್ಕರ್ಸಿ ಹೋಗೋಳೆ ಇನ್ನಂತವಳ ಹತ್ರ ಹೋಗಿ ಏನಪ್ಪ ಮಾತಾಡೋದು ನಾವು?